ಅಮೆರಿಕಕ್ಕೆ ಈಗ ಕಗ್ಗಂಟಾಯ್ತಾ ಇರಾನ್ ಅಂತ ಹೇಳಿ ಅಂದುಕೊಂಡ ರೀತಿಯಲ್ಲಿ ಅಮೆರಿಕ ಆಗ್ತಾ ಇಲ್ಲ. ಸುಲಭವಾಗಬಹುದೇನೋ ಅಂದ್ಕೊಂಡಿದ್ರು. ಇರಾನ್ ವಿರುದ್ಧ ದಾಳಿಗೆ ತನ್ನ ವಾಯುನೆಲೆ ಬಿಟ್ಟುಕೊಡದ ಬ್ರಿಟನ್ ಮತ್ತು ಸ್ಪೇನ್. ಸೊ ಇರಾನ್ ಮೇಲೆ ಯುದ್ಧವನ್ನ ಅಮೆರಿಕ ತೀವ್ರಗೊಳಿಸ್ತಾ ಇದೆ. ಸೊ ವಾಯುನೆಲೆ ಬೇಕಾಗಿದೆ ಅಮೆರಿಕಕ್ಕೆ. ಇರಾನ್ ವಿರುದ್ಧ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಬಳಕೆ ಮಾಡಿಕೊಳ್ಳಕ್ಕೆ ಈಗ ಅಮೆರಿಕ ಮುಂದಾಗ್ತಾ ಇದೆ. ಮೊದಲ ಬಾರಿಗೆ ಲುಕಾಸ್ ಡ್ರೋನ್ ಅನ್ನ ಬಳಕೆ ಮಾಡಿದೆ ಅಮೆರಿಕ. ಇರಾನ್ ಕಡೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡಿದೆ. ಬಟ್ ಅಮೆರಿಕಕ್ಕೆ ವಾಯುನೆಲೆಗಳು ಸುತ್ತಮುತ್ತಲಿರುವಂಥದ್ದು ಯಾವ್ಯಾವುದಿದೆ ಅವುಗಳನ್ನೆಲ್ಲ ಒಡೆದಾಕುವಂಥ ಕೆಲಸವನ್ನ ಇರಾನ್ ಮಾಡಿಕೊಳ್ತಾ ಇದೆ. ಇರಾನ್ ಮೇಲೆ ಅಮೆರಿಕದ ಅಸ್ತ್ರಗಳು B-1 ಬಾಂಬರ್ಸ್ ಪರಮಾಣು ಘಟಕ ಗುರಿಯಾಗಿಸಿ ದಾಳಿಯನ್ನು ಮಾಡಿಕೊಂಡಿರೋದು. ನೇರವಾಗಿ ಟಾರ್ಗೆಟ್ ಮಾಡಿದ್ರೆ ಅದು ಬೇರೆ ರೀತಿಯಾದಂಥ ಪರಿಣಾಮಗಳನ್ನು ಇರಾನ್ನಲ್ಲೂ ಕೂಡ ಉಂಟಾಗುತ್ತೆ. B-2 ಸ್ಟಿಲ್ಟ್ ಬಾಂಬರ್ಸ್ ಮಿಲಿಟರಿ ಮೂಲಸೌಕರ್ಯವನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಈ ಮೂಲಕವಾಗಿ ಮಾಡ್ತಾ ಇದೆ. ಸೊ ಯಾಕಂದರೆ ಇರಾನ್ ಎಲ್ಲೆಲ್ಲಿ ಡ್ರೋನ್ಗಳನ್ನು ಇಟ್ಕೊಂಡಿದೆ, ಮಿಸೈಲ್ಗಳನ್ನು ಇಟ್ಕೊಂಡಿದೆ, ಅವುಗಳನ್ನು ಹೊಡೆದಾಕ್ಬಿಟ್ರೆ ಮುಗಿದೋಗುತ್ತೆ ಅಂತ F-35 ಲೈಟ್ನಿಂಗ್ ಸೆಕೆಂಡ್ ಅದು ಸಿಂಗಲ್ ಸೀಟರ್ ಮಲ್ಟಿ ರೋಲ್ ಸ್ಟಿಲ್ತ್ ಜೆಟ್ಗಳು. ಸೊ ಫೈಟರ್ ಜೆಟ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಈಗ ಅನೇಕ ಕಡೆಗಳಲ್ಲಿ ಹೊಡೆದಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ F-22 ರಾಪ್ಟರ್ಸ್ಗಳು ಸ್ಟಿಲ್ತ್ ಮತ್ತು ಸೂಪರ್ಸಾನಿಕ್ ಫೈಟರ್ ಜೆಟ್ಗಳು ಶಬ್ದಕ್ಕಿಂತಲೂ ಕೂಡ ವೇಗವಾಗಿ ಹೋಗುವಂಥದ್ದು. F-15 ಫೈಟರ್ ಜೆಟ್, F-16 ಫೈಟಿಂಗ್ ಫಾಲ್ಕನ್, F-15 ಖಮೇನಿಯ ಹೊಡೆದಾಕಕ್ಕೂ ಕೂಡ ಬಳಕೆ ಮಾಡಿದ್ದಾರೆ. ಮೊನ್ನೆ 3 ಹೊಡೆದಾಕಿದ್ರು ಅಂತ ಹೇಳ್ತಾ ಇದ್ರು. ಅದು ಕೂಡ F-15 ಅದು ಕತಾರ್ನಲ್ಲಿ ಆಗಿತ್ತು. F-18 ಸೂಪರ್ ಹಾರ್ನೆಟ್, A-10 ಅಟ್ಯಾಕರ್ ಜೆಟ್ಗಳನ್ನು ಇಲ್ಲಿ ಬಳಕೆಯನ್ನು ಮಾಡಿಕೊಳ್ತಾ ಇದೆ. ಸೊ ಈ ಪ್ರಮಾಣದಲ್ಲಿ ಅಮೆರಿಕ ಕೂಡ ಬಳಕೆ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಇರಾನ್ ಬಹಳ ತತ್ತರಿಸಿ ಹೋಗ್ಬೇಕಾಗತ್ತೆ. ಸೊ ಶತ್ರುಗಳ ವಾಯು ದಾಳಿಯನ್ನು ನಿಷ್ಕ್ರಿಯಕ್ಕೆ A-18G ಗ್ರಾವ್ಲರ್ ಎಂಬ ಎಲೆಕ್ಟ್ರಾನಿಕ್ ರಕ್ಷಕವನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಜನಕ್ಕೆ ಇವೆಲ್ಲ ಅರ್ಥ ಆಗೋದಿಲ್ಲ. ಅವೆಲ್ಲ ಬಳಕೆ ಮಾಡುವಂಥ ವಸ್ತುಗಳು. ಇಷ್ಟೇ ಹೇಳ್ಬೋದು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಅಂತಂದರೆ, ಇನ್ನೂ ಹೆವಿ ಆಗಿರುವಂಥ ಅಮೆರಿಕದ ಬಳಿ ಶಸ್ತ್ರಾಸ್ತ್ರಗಳಿವೆ. ಈಗ ಸದ್ಯಕ್ಕೆ ಏನು ಬಳಕೆ ಮಾಡ್ಕೊಳ್ಬೇಕು ಅಷ್ಟನ್ನು ಮಾತ್ರ ಮಾಡ್ಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಇನ್ನೂ ನನ್ನ ಬತ್ತಳಿಕೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಶಸ್ತ್ರಗಳಿವೆ, ಆ ಶಸ್ತ್ರಗಳ ಮೂಲಕವಾಗಿ ಹೊಡೆಯೋಕ್ಕಿಂತ ಮುಂಚೆ ಅಲರ್ಟ್ ಆಗಿ ಅಂತ ಹೇಳಿ. ಸೊ ಹಾಗಾಗಿ ಅಲರ್ಟ್ ಆಗುತ್ತಾ? ನೋ ಐಡಿಯಾ.